ನಮಸ್ಕಾರ ಸ್ನೇಹಿತರೆ, ಕ್ಯಾಡ್ ಕ್ಯಾಮ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ನಿತಿನ್ ಹೆಗಡೆ. ಸ್ನೇಹಿತರೆ, ನೀವೀಗ ನೋಡುತ್ತಿರುವುದು ಕನ್ನಡದಲ್ಲಿ ಸಾಲಿಡ್ ಎಡ್ಜ್ ಟ್ಯುಟೋರಿಯಲ್ಗಳ ಸರಣಿ. ಈ ಸಂಚಿಕೆಯಲ್ಲಿ ನಾವು ಹೆಲಿಕಲ್ ಕಂಪ್ರೆಷನ್ ಸ್ಪ್ರಿಂಗ್ ನ ಯಾವ ರೀತಿ ಮಾಡೆಲ್ ಮಾಡೋದು ಅನ್ನೋದನ್ನ ತಿಳಿದುಕೊಳ್ಳೋಣ. ಕಂಪ್ರೆಷನ್ ಸ್ಪ್ರಿಂಗ್ ನ ಟರ್ಮಿನಾಲಜಿ ಇರುವ ಡ್ರಾಯಿಂಗ್ ಅನ್ನು ಓಪನ್ ಮಾಡೋಣ. ಸ್ನೇಹಿತರೆ, ಇದನ್ನು ನೋಡಿ, ಹೆಲಿಕಲ್ ಕಂಪ್ರೆಷನ್ ಸ್ಪ್ರಿಂಗ್ ನ ಎಲ್ಲ ಡೈಮೆನ್ಷನ್ ಗಳನ್ನು ಕೊಟ್ಟಿರುವ ಡ್ರಾಯಿಂಗ್. ಈ ಡ್ರಾಯಿಂಗ್ ನ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇನೆ, ನೀವು ಅದನ್ನು ಅಲ್ಲಿಂದ ಡೌನ್ಲೋಡ್ ಮಾಡಿಕೊಳ್ಳಬಹುದು. ಸ್ಪ್ರಿಂಗ್ ಅಂತ ಹೇಳಿದ್ರೆ ಯಾವುದಾದ್ರು ಒಂದು ತಂತಿಯನ್ನು ಒಂದು ಸಿಲಿಂಡರ್ ನ ಮೇಲೆ ಸುರುಳಿ ಆಕಾರದಲ್ಲಿ ಸುತ್ತಿದಾಗ ಸ್ಪ್ರಿಂಗ್ ತಯಾರಾಗ್ತದೆ. ಇಲ್ಲಿ ನೋಡಿ, ಇದು ಡಯಾಮೀಟರ್ ಆಫ್ ದಿ ವೈರ್, ಇದು ಸ್ಮಾಲ್ ಡಿ. ಇದು ಮೀನ್ ಡಯಾಮೀಟರ್ ಆಫ್ ದ ಸ್ಪ್ರಿಂಗ್, ಅದು ಕ್ಯಾಪಿಟಲ್ ಡಿ. ಇಲ್ಲಿ ನೋಡಿ, ಡಿ ಐ ಅಂತ ಕೊಟ್ಟಿರ, ಅಂದ್ರೆ ಇನ್ಸೈಡ್ ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್. ಇದು ಕ್ಯಾಪಿಟಲ್ ಡಿ ಮೈನಸ್ ಸ್ಮಾಲ್ ಡಿ. ಇಲ್ಲಿ ನೋಡಿ, ಕ್ಯಾಪಿಟಲ್ ಡಿ ಓ ಇದೆ, ಅಂದ್ರೆ ಇದು ಕ್ಯಾಪಿಟಲ್ ಡಿ ಪ್ಲಸ್ ಸ್ಮಾಲ್ ಡಿ. ಆಮೇಲೆ ಇಲ್ಲಿ ಪಿಚ್ ಅಂತ ಇದೆ. ಪಿಚ್ ಅಂತ ಹೇಳಿದ್ರೆ ಒಂದು ಸ್ಪ್ರಿಂಗ್ ನ ಎರಡು ಅನುಕ್ರಮ ಸುರುಳಿಗಳ ಅದೇ ಬಿಂದುವಿನ ನಡುವೆ ಇರುವ ಅಂತರ ಅಂತ ಹೇಳಿ. ಆಮೇಲೆ ಇಲ್ಲಿ ಫ್ರೀ ಲೆಂತ್ ಅಂತಿದೆ. ಫ್ರೀ ಲೆಂತ್ ಅಂದ್ರೆ ಲೆಂತ್ ಆಫ್ ದಿ ಸ್ಪ್ರಿಂಗ್ ಇನ್ ಅನ್ಕಂಪ್ರೆಸ್ಡ್ ಸ್ಟೇಟ್ ಅಂತ ಹೇಳಿ. ಆಮೇಲೆ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಆಕ್ಟಿವ್ ನಂಬರ್ ಆಫ್ ಕಾಯಿಲ್ಸ್ ಅಥವಾ ಆಕ್ಟಿವ್ ನಂಬರ್ ಆಫ್ ಟರ್ನ್ಸ್. ಇದು ಕಂಪ್ರೆಷನ್ ಸ್ಪ್ರಿಂಗ್ ಆಗಿರೋದ್ರಿಂದ ಮೇಲೆ ಕೆಳಗೆ ಗ್ರೈಂಡ್ ಮಾಡಿರ್ತಾರೆ. ಹಾಗಾಗಿ ನಾವಿದನ್ನು ಸ್ಕ್ವೈರ್ ಅಂಡ್ ಗ್ರೌಂಡ್ ಎಂಡ್ಸ್ ಅಂತೇಳಿ ಅಸ್ಯೂಮ್ ಮಾಡಿಕೊಳ್ಬೇಕಾಗ್ತದೆ. ಆಗ ಆಕ್ಚುಯಲ್ ನಂಬರ್ ಆಫ್ ಕಾಯಿಲ್ಸ್ ಇಸ್ ಈಕ್ವಲ್ ಟು ಆಕ್ಟಿವ್ ನಂಬರ್ ಆಫ್ ಕಾಯಿಲ್ಸ್ ಪ್ಲಸ್ 2 ಅಂತ ಆಗ್ತದೆ. ಈ ಎಲ್ಲ ಡೈಮೆನ್ಷನ್ಗಳು ನಿಮಗೆ ಗೊತ್ತಾಗಿದೆ. ಈಗ ನಾವೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ನೋಡಿ, ನಾವು ತೆಗೆದುಕೊಂಡಿರುವ ಉದಾಹರಣೆಯಲ್ಲಿ ಡಯಾಮೀಟರ್ ಆಫ್ ದಿ ವೈರ್ ಈಸ್ ಅಂದ್ರೆ ಸ್ಮಾಲ್ ಡಿ 10 mm ಇದೆ. ಅದರ ಮೀನ್ ಡಯಾಮೀಟರ್ ಅಂದ್ರೆ ಸ್ಪ್ರಿಂಗಿನ ಮೀನ್ ಡಯಾಮೀಟರ್ 65 mm ಇದೆ. ಪಿಚ್ 15 mm ಇದೆ. ಫ್ರೀ ಲೆಂತ್ 120 mm ಇದೆ. ಈ ಸ್ಪ್ರಿಂಗಿನ ಮಾಡೆಲ್ ಅನ್ನು ಮಾಡೋಣ. ಈಗ ಸಾಲಿಡ್ ಎಡ್ಜ್ ಸಾಫ್ಟ್ವೇರ್ ಅನ್ನು ಓಪನ್ ಮಾಡೋಣ. ಸಾಲಿಡ್ ಪಾರ್ಟ್. ನಂತರ ಇಲ್ಲಿ ರಿವಾಲ್ವ್ ಪ್ರೊಟ್ರೂಷನ್ ಪಕ್ಕ ಇರುವ ಆರೋ ಮಾರ್ಕ್ ಅನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಹೆಲಿಕಲ್ ಪ್ರೊಟ್ರೂಷನ್ ಅಂತ ಬರುತ್ತದೆ. ಅದನ್ನು ಕ್ಲಿಕ್ ಮಾಡಿ. ಈಗ ಕ್ಲಿಕ್ ಆನ್ ಎ ಪ್ಲೇನಾರ್ ಫೇಸ್ ಅಂತ ಕೇಳ್ತಾ ಇದೆ. ನಾವು ಫ್ರಂಟ್ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡೋಣ. ಬೈ ಡಿಫಾಲ್ಟ್ ಲೈನ್ ಇದೆ. ಸುಮ್ನೆ ಒಂದು ಈ ತರ ಲೈನ್ ಎಳೆದು ರೈಟ್ ಕ್ಲಿಕ್ ಮಾಡಿ. ನಂತರ ಇಲ್ಲಿರೋ ಕನೆಕ್ಟ್ ಅನ್ನೋ ಕನ್ಸ್ಟ್ರೈಂಟ್ ನ ಕ್ಲಿಕ್ ಮಾಡಿ. ಇದರ ಮಧ್ಯ ಬಿಂದು ಈ ಲೈನಿಗೆ ಕನೆಕ್ಟ್ ಆಗಲಿ. ಡೈಮೆನ್ಷನಿಂಗ್ ಮಾಡೋಣ. ಅಂದ್ರೆ ಈ ಫ್ರೀ ಲೆಂತಿನ ಡೈಮೆನ್ಷನ್ 120 mm. ಸ್ಮಾರ್ಟ್ ಡೈಮೆನ್ಷನ್ ಇಲ್ಲಿ ಕ್ಲಿಕ್ ಮಾಡಿ. ಇದು 120. ಎಂಟರ್. ಈಗ ಸರ್ಕಲ್ ಬೈ ಸೆಂಟರ್ ಡಯಾಮೀಟರ್ ನಲ್ಲಿ 10 mm ಅಂತ ಎಂಟರ್ ಮಾಡಿ. ಅದನ್ನು ತೆಗೆದುಕೊಂಡು ಬಂದು ಇದರ ತುದಿಗೆ ಬನ್ನಿ. ಅಲ್ಲಿ ಗುಂಡ್ ಸೂಜಿ ಶೇಪ್ ಬರುತ್ತೆ. ಅದನ್ನ ಹೀಗೆ ಹೇಳ್ಕೊಂಡು ಹೋದ್ರೆ ಆಬ್ಜೆಕ್ಟ್ ಟ್ರ್ಯಾಕ್ ಆಗ್ತದೆ. ಇಲ್ಲಿಡಿ. ಈಗ ಸ್ಮಾರ್ಟ್ ಡೈಮೆನ್ಷನ್ ಕ್ಲಿಕ್ ಮಾಡಿ. ಇದು 10 mm ಆಗುತ್ತೆ. ಅದು ವೈರ್ ಡಯಾಮೀಟರ್. ಇಲ್ಲಿ ನೋಡಿ, ಮೀನ್ ಡಯಾಮೀಟರ್ ಆಫ್ ದಿ ಸ್ಪ್ರಿಂಗ್ ಈಸ್ 65 mm. ಹಾಗಾಗಿ ಸ್ವಲ್ಪ ಇದನ್ನು ಪ್ಯಾನ್ ಮಾಡ್ಕೊಳ್ಳಿ. ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ಪಕ್ಕ ಇರುವ ಆರೋನ ಕ್ಲಿಕ್ ಮಾಡಿದಾಗ ಸಿಮೆಟ್ರಿಕ್ ಡಯಾಮೀಟರ್ ಬರುತ್ತೆ. ಅದನ್ನ ಕ್ಲಿಕ್ ಮಾಡಿ. ಎಲ್ಲಿಂದ ಎಲ್ಲಿಗೆ ಈ ಲೈನ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ತೆಗೆದುಕೊಂಡು ಹೋದ್ರೆ ಇದರ ಸೆಂಟರ್ ಪಾಯಿಂಟ್ ಆಕ್ಟಿವೇಟ್ ಆಗ್ತದೆ. ಅಲ್ಲಿ ಕ್ಲಿಕ್ ಮಾಡಿ ಹೀಗೆ ಬನ್ನಿ. ಇದಕ್ಕೆ 65 ಅಂತ ಎಂಟರ್ ಮಾಡಿ. ನಂತರ ಫಿಟ್ ಅಂತ ಕೊಡಿ. ಇಷ್ಟ ಆದ ತಕ್ಷಣ ನಮ್ಮ ಸ್ಪ್ರಿಂಗಿನ ಫ್ರೀ ಲೆಂತ್ ಮತ್ತು ಡಯಾಮೀಟರ್ ಹಾಗೂ ಮೀನ್ ಡಯಾಮೀಟರ್ ಆಗಿದೆ. ಈಗ ಆಕ್ಸಿಸ್ ಆಫ್ ರೆವಲ್ಯೂಷನ್ ನ ಕ್ಲಿಕ್ ಮಾಡಬೇಕು. ಇಲ್ಲಿ ಹೋಗಿ ಇದನ್ನ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಈ ಲೈನ್ ಅನ್ನು ಕ್ಲಿಕ್ ಮಾಡಿ ರಿಟರ್ನ್ ಅಂತ ಕೊಡಿ. ಈಗ ನೋಡಿ, ಕ್ಲಿಕ್ ಆನ್ ದಿ ಆಕ್ಸಿಸ್ ಟು ಐಡೆಂಟಿಫೈ ದಿ ಸ್ಟಾರ್ಟ್ ಎಂಡ್ ಆಫ್ ದಿ ಹೆಲಿಕ್. ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಕೇಳ್ತದೆ. ಈ ಆಕ್ಸಿಸಿನ ಈ ಬಿಂದುವನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನೋಡಿ, ಪ್ಯಾರಾಮೀಟರ್ಸ್ ಗಳಲ್ಲಿ ಆಕ್ಸಿಸ್ ಲೆಂತ್ ಅಂಡ್ ಪಿಚ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಆಕ್ಸಿಸ್ ಲೆಂತ್ ಅಂಡ್ ಟರ್ನ್ಸ್ ಅಂತಿದೆ. ಮೂರನೇದಾಗಿ ಪಿಚ್ ಅಂಡ್ ಟರ್ನ್ಸ್ ಇದೆ. ನಮಗ್ ಬೇಕಾಗಿದ್ದು ಆಕ್ಸಿಸ್ ಲೆಂತ್ ಮತ್ತು ಪಿಚ್. ಅಲ್ಲಿ ಕ್ಲಿಕ್ ಮಾಡಿ. ಅದು ಬೈ ಡಿಫಾಲ್ಟ್ ಅದು ಬಂದಿರುತ್ತೆ. ಪಿಚ್ ನೋಡಿ 15 mm. ಹಾಗಾಗಿ ಪಿಚ್ ನಲ್ಲಿ 15 ಅಂತ ಎಂಟರ್ ಮಾಡಿ. ಪ್ರಿವ್ಯೂ ಕೊಡಿ. ಫಿನಿಶ್. ನೋಡಿ ಸ್ನೇಹಿತರೆ, ಈಗ ಹೆಲಿಕಲ್ ಸ್ಪ್ರಿಂಗ್ ಆಗಿದೆ. ಕಂಟ್ರೋಲ್ ಐ ಹೊಡಿರಿ, ಐಸೋಮೆಟ್ರಿಕ್ ಬರುತ್ತೆ. ಕಂಟ್ರೋಲ್ ಎಫ್ ಹೊಡೆದ್ ನೋಡಿ, ಈ ತರ ಇದೆ. ನಮ್ಮ ಡ್ರಾಯಿಂಗ್ ನಲ್ಲಿ ಮೇಲೆ ಕೆಳಗೆ ಎರಡು ಸ್ಕ್ವೈರ್ ಅಂಡ್ ಗ್ರೌಂಡ್ ಎಂಡ್ ಇದೆ. ಹಾಗಾಗಿ ಅದನ್ನ ಕಟ್ಔಟ್ ಮಾಡಿ ತೆಗಿಯೋಣ. ಕಂಟ್ರೋಲ್ ಐ. ಈಗ ಕಟ್ಔಟ್ ಅನ್ನೋದನ್ನ ಕ್ಲಿಕ್ ಮಾಡೋಣ. ಯಾವ ಪ್ಲೇನ್ ಅಂತ ಕೇಳ್ತದೆ. ಈ ಪ್ಲೇನ್ ಅನ್ನು ಸೆಲೆಕ್ಟ್ ಮಾಡೋಣ.
ನಂತರ ಇಲ್ಲಿ ರೆಕ್ಟಾಂಗಲ್ ಇದೆ, ಈ ರೆಕ್ಟಾಂಗಲ್ ಅನ್ನು ಕ್ಲಿಕ್ ಮಾಡಿ ಇಲ್ಲೆಲ್ಲಾದ್ರೂ ಮೇಲ್ ಹೋಗಿ ಈ ತರ ಕ್ಲಿಕ್ ಮಾಡಿ ಒಂದು ರೆಕ್ಟಾಂಗಲ್ ಅನ್ನು ಡ್ರಾ ಮಾಡಿ ಕನೆಕ್ಟ್ ಅನ್ನೋ ಕನ್ಸ್ಟ್ರೈಂಟ್ ನ ಕ್ಲಿಕ್ ಮಾಡಿಕೊಂಡು ಇದರ ಮಧ್ಯ ಬಿಂದು ಈ ಲೈನಿಗೆ ಕನೆಕ್ಟ್ ಆಗಲಿ. ನಂತರ ಸ್ಮಾರ್ಟ್ ಡೈಮೆನ್ಷನ್ ಉಪಯೋಗಿಸಿಕೊಂಡು ಇದರ ಡಿಸ್ಟೆನ್ಸ್ 120 ಅಂತ ಎಂಟರ್ ಮಾಡೋಣ. ಯಾಕಂತ ಹೇಳಿದ್ರೆ ಫ್ರೀ ಲೆಂತ್ 120 mm. ಇಲ್ಲಿ ರಿಟರ್ನ್ ಅಂತ ಕ್ಲಿಕ್ ಮಾಡಿ ನಂತರ ಸಿಮೆಟ್ರಿಕ್ ಎಕ್ಸ್ಟೆಂಟ್ ಅನ್ನೋದನ್ನ ಕ್ಲಿಕ್ ಮಾಡಿ ಅದಾದ ನಂತರ ನೆನ್ಪಿಟ್ಕೊಳ್ಳಿ ಇಲ್ಲಿ ಕಟ್ಔಟ್ ಸೈಡ್ ಸ್ಟೆಪ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿ ಮೇಲ್ಗಡೆಗೆ ನೀವು ದಿಕ್ಕು ತೋರಿಸಿ ನಂತರ ಥ್ರೂ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಇಲ್ಲಿ ತಂದು ಇದರ ಮಧ್ಯದಲ್ಲಿಡಿ. ಫಿನಿಶ್. ಕಂಟ್ರೋಲ್ F ಹೊಡೆದ್ ನೋಡಿ. ಈಗ ಮೇಲೆ ಮತ್ತು ಕೆಳಗೆ ಎರಡು ಸ್ಕ್ವೇರ್ ಎಂಡ್ ಗ್ರೌಂಡ್ ಎಂಡ್ ಆಗಿದೆ. ಕಂಟ್ರೋಲ್ I. ಈಗ ನಮಗೆ ಇದರ ಪ್ಲೇನ್ಗಳ ಅವಶ್ಯಕತೆ ಇಲ್ಲ. ಕನ್ಸ್ಟ್ರಕ್ಷನ್ ಡಿಸ್ಪ್ಲೇನ ಕ್ಲಿಕ್ ಮಾಡಿ ನಂತರ ಪ್ಲೇನ್ ಎದುರಿಗೆ ಹೈಡ್ ಆಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಓಕೆ ಕೊಡಿ, ಅದು ಹೋಗುತ್ತೆ. ಇದಕ್ಕೆ ಮೆಟೀರಿಯಲ್ ಅಪ್ಲೈ ಮಾಡೋಣ. ಟೂಲ್ಸ್, ಮೆಟೀರಿಯಲ್ ಟೇಬಲ್. ಇದು ಸ್ಪ್ರಿಂಗ್ ಸ್ಟೀಲ್ ಆಗಿರುತ್ತೆ ಯೂಶುವಲಿ. ನಾವು ಅದನ್ನು ಇಲ್ಲಿ ಸ್ಟೀಲ್ ಅಂತೇಳಿ ಕ್ಲಿಕ್ ಮಾಡಿ ಅಪ್ಲೈ ಟು ದ ಮಾಡೆಲ್ ಅಂತ ಕೊಡೋಣ. ಚಂದ ಕಾಣ್ಲಿಕ್ಕೋಸ್ಕರ ಒಂದು ಕಲರಿಂಗ್ ಮಾಡೋಣ. ಫಾರ್ಮ್ಯಾಟ್, ಪಾರ್ಟ್ ಪೇಂಟರ್. ಇಲ್ಲಿ ಸ್ಟೀಲ್ ಅನ್ನೋದನ್ನ ಕ್ಲಿಕ್ ಮಾಡಿ ಇಲ್ಲಿ ತಂದು ಸ್ಪ್ರಿಂಗ್ ಮೇಲೆ ಕ್ಲಿಕ್ ಮಾಡಿ ಕ್ಲೋಸ್ ಅಂತ ಕೊಡಿ. ಈಗ ಫಿಟ್ ಅಂತ ಕೊಡಿ, ಅದು ಮುಂದೆ ಬರುತ್ತೆ. ಇದರ ಬೇರೆ ಬೇರೆ ವ್ಯೂಗಳು ನೋಡಿ. ಕಂಟ್ರೋಲ್ F ಹೊಡೆದ್ರೆ ಫ್ರಂಟ್ ವ್ಯೂ ಬಂತು, ಕಂಟ್ರೋಲ್ T ಹೊಡೆದ್ರೆ ಟಾಪ್ ವ್ಯೂ ಬಂತು, ಕಂಟ್ರೋಲ್ B ಹೊಡೆದ್ರೆ ಬಾಟಮ್ ವ್ಯೂ ಬಂತು, ಕಂಟ್ರೋಲ್ I ಹೊಡೆದ್ರೆ ಐಸೋಮೆಟ್ರಿಕ್ ವ್ಯೂ ಬಂತು. ಸ್ನೇಹಿತರೆ, ಇಲ್ಲಿಗೆ ಈ ಟ್ಯುಟೋರಿಯಲ್ ಮುಕ್ತಾಯವಾಗಿದೆ. ಈ ಟ್ಯುಟೋರಿಯಲ್ ನಿಮಗೆ ಹೇಗನಿಸ್ತು ಅಂತೇಳಿ ನನಗೆ ಕಾಮೆಂಟ್ ಮುಖಾಂತರ ತಿಳಿಸಿ. ನೆನಪಿರ್ಲಿ ಸ್ನೇಹಿತರೆ, ಕನ್ನಡದಲ್ಲಿ ತಾಂತ್ರಿಕ ವಿಷಯಗಳನ್ನು ಬೋಧಿಸುವ ಒಂದು ಕಿರು ಪ್ರಯತ್ನ ನನ್ನದು. ಈ ಪ್ರಯತ್ನಕ್ಕೆ ನಿಮ್ಮ ಹರಕೆ, ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ, ಬೆಂಬಲ ಸದಾ ಇರಲಿ. ವಂದನೆಗಳು, ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗೋಣ.